ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಪ್ರತಿ ಮಾಸದಂತೆ ಈ ಮಾಸವು ಶುಕ್ಲ ಪಕ್ಷದ ಏಕಾದಶಿಯನ್ನು ಮುಗಿಸಿ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇದೇ ಸೆಪ್ಟೆಂಬರ್ 17ನೇ ತಾರೀಕಿನ ಬುಧವಾರದ ದಿವಸ ಆಚರಿಸ್ತೇವೆ. ಈ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೆಯಲಾಗತ್ತೆ. ಈ ಒಂದು ಏಕಾದಶಿ ಪಿತೃಪಕ್ಷದಲ್ಲಿ ಬರೋದ್ರಿಂದ ಈ ದಿವಸ ಏಕಾದಶಿ ಉಪವಾಸವನ್ನು ಆಚರಿಸೋದ್ರಿಂದ ಪಿತೃಗಳ ಉದ್ಧಾರವಾಗುತ್ತೆ ಅಂತ ಹೇಳ್ತಾರೆ. ಈ ದಿವಸ ಏಕಾದಶಿ ತಿಥಿಯು ಬೆಳಿಗ್ಗೆ 12:21 ರಾತ್ರಿ 11:31 ಇರುತ್ತೆ. ಈ ದಿವಸ ಪುನರ್ವಸು ಹಾಗೂ ಪುಷ್ಯ ನಕ್ಷತ್ರದಿಂದ ಕೂಡಿದ್ದು ಪರಿಘ ಯೋಗವನ್ನು ಹೊಂದಿರುತ್ತೆ. ಶುಭ ಸಮಯ 6:07 9:11. ಹಾಗೆ ಈ ದಿವಸ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:33 ಬೆಳಿಗ್ಗೆ 5:20. ಏಕಾದಶಿಯ ವ್ರತಕಥೆಗಳನ್ನು ಪದ್ಮಪುರಾಣ, ಬ್ರಹ್ಮಾಂಡ ಪುರಾಣ ಹಾಗೂ ಬ್ರಹ್ಮ ವೈವಸ್ವತ ಪುರಾಣಗಳ ಮುಖಾಂತರ ನಾವು ತಿಳಿಯಬಹುದು. ಒಮ್ಮೆ ಪಾಂಡವರಲ್ಲಿ ಅಗ್ರಜನಾದಂತಹ ಯುಧಿಷ್ಠಿರ ಶ್ರೀಕೃಷ್ಣನ ಕುರಿತು ಕೇಳ್ತಾನೆ. ಮಧುಸೂದನ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವೇನು? ಅವತ್ತಿನ ದಿವಸ ಭಗವಂತನ ಯಾವ ರೂಪವನ್ನು ಆರಾಧಿಸಲಾಗತ್ತೆ ಹಾಗೂ ಅದರಿಂದ ಮನುಷ್ಯರಿಗೆ ದೊರಕುವಂತಹ ಫಲಗಳೇನು? ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸುವಂತಹ ಒಂದು ದಯೆ ತೋರಿಸುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಇದನ್ನು ಆಲಿಸಿದಂತಹ ಕೃಷ್ಣ, ಹೇ ಧರ್ಮಜ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಇಂದಿರಾ ಏಕಾದಶಿಯಂದು ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವಂತಹ ವ್ಯಕ್ತಿಗಳು ಸರ್ವ ಪಾಪಗಳಿಂದ ವಿಮುಕ್ತರಾಗ್ತಾರೆ. ಅಷ್ಟೇ ಅಲ್ಲದೆ ಅವರುಗಳ ಪಿತೃಗಳ ಉದ್ಧಾರವಾಗುತ್ತೆ. ಈ ಇಂದಿರಾ ಏಕಾದಶಿಯ ಕಥಾ ಶ್ರವಣ ಮಾತ್ರದಿಂದಲೇ ಅನಂತ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ತನ್ನ ಮಾತನ್ನು ಕೃಷ್ಣ ಮುಂದುವರಿಸ್ತಾನೆ. ಎಲೈ ಯುಧಿಷ್ಠಿರ, ಈ ಇಂದಿರಾ ಏಕಾದಶಿಯ ಮಹಿಮೆಯನ್ನು ಗಮನವಿಟ್ಟು ಕೇಳುವಂಥವನಾಗು. ಪೂರ್ವಕಾಲದ ತ್ರೇತಾಯುಗದಲ್ಲಿ ಮಾಹೇಶ್ಮತಿ ಎಂಬ ನಗರವಿತ್ತು. ಅಲ್ಲಿ ಇಂದ್ರಸೇನ ಎಂಬಂತಹ ಅತ್ಯಂತ ಪ್ರತಾಪಿ ಮಹಾರಾಜನಿದ್ದ. ಅವನ ರಾಜ್ಯ ಧನ ಧಾನ್ಯಾದಿ ಸಂಪತ್ತುಗಳಿಂದ, ಪುತ್ರ ಪೌತ್ರಾದಿ ಸಂತಾನಗಳಿಂದ ಸಮೃದ್ಧವಾಗಿತ್ತು. ಹೀಗೆ ಶತ್ರು ಭಯಂಕರನಾಗಿ ಸಕಲ ವೈಭವಗಳೊಂದಿಗೆ ಸುಖಪೂರ್ವಕವಾಗಿ ರಾಜ್ಯವನ್ನು ಆಳ್ತಾ ಇದ್ದ. ಇಂತಹ ಇಂದ್ರಸೇನನ ರಾಜ್ಯಕ್ಕೆ ಒಮ್ಮೆ ದೇವರ್ಷಿ ನಾರದರ ಆಗಮನವಾಯಿತು. ಬಂದ ನಾರದರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನು ನೀಡಿದಂತಹ ಇಂದ್ರಸೇನ ಸಕಲ ವಿಧದಿಂದಲೂ ನಾರದರನ್ನು ಉಪಚರಿಸ್ತಾನೆ. ಹೀಗೆ ಇಂದ್ರಸೇನನ ಉಪಚಾರದಿಂದ ತೃಪ್ತರಾದಂತಹ ನಾರದರು ಅವನ ರಾಜ್ಯವನ್ನು ಕುರಿತು ಕ್ಷೇಮ ಸಮಾಚಾರಗಳ ಬಗ್ಗೆ ವಿಚಾರಿಸ್ತಾರೆ. ತಮ್ಮಂತಹ ದೇವರ್ಷಿಗಳ ಕೃಪೆಯಿಂದ ಸಕಲ ದೇವತಾ ಕಾರ್ಯಗಳು, ಯಜ್ಞ ಯಾಗಾದಿಗಳು ವಿಧಿಪೂರ್ವಕವಾಗಿ ನಡೀತಾ ಇದೆ, ರಾಜ್ಯ ಸುಭೀಕ್ಷವಾಗಿದೆ ಅಂತ ತಿಳಿಸ್ತಾನೆ. ಹಾಗೆ ಇಂದ್ರಸೇನನಿಗೆ ಒಳಗೊಳಗೆ ಆತಂಕ. ನಾರದರು ಬಂದಿದ್ದಾರೆ, ಯಾವ ವಿಷಯವನ್ನು ಹೇಳ್ಬೋದು, ಯಾವ ವಿಷಯವನ್ನು ಅವರು ತಂದಿರ್ಬೋದು ಅನ್ನೋಂತಹ ಒಂದು ಆತಂಕ. ಹಾಗಾಗಿ ಇಂದ್ರಸೇನ ನಾರದರ ಆಗಮನಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ತಾವು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದಾಗ ಯಮಧರ್ಮರ ಒಡ್ಡೋಲಗದಲ್ಲಿ ನಿನ್ನ ತಂದೆಯನ್ನು ಕಂಡೆ. ಆತ ಧರ್ಮನಿಷ್ಠನಾಗಿದ್ದ, ಹರಿಸೇವ ಪರವಾಗಿದ್ದ. ಆತನಿಗೆ ಏನಕ್ಕಾಗಿ ನರಕ ಪ್ರಾಪ್ತಿವಾಯಿತು ಅಂತ ವಿಚಾರಿಸಿದಾಗ ಆತ ಏಕಾದಶಿ ವ್ರತವನ್ನು ಆಚರಿಸಿ ಹರಿದಿನ ಅಂದರೆ ಹರಿವಾಸರ ಮುಗಿಯುವುದರ ಒಳಗೆ ಪಾರಣೆ ಕಾಲಕ್ಕೂ ಮುನ್ನವೇ ಭೋಜನವನ್ನು ಸ್ವೀಕರಿಸಿದ್ದ. ಅದೇ ಇದೆಲ್ಲದಕ್ಕೆ ಕಾರಣ ಅಂತ ತಿಳಿಯಿತು. ಆದ್ದರಿಂದ ಇದಕ್ಕೆ ಪರಿಹಾರವಾಗಿ ಅವರಿಗೆ ಮುಕ್ತಿ ದೊರೆಯಬೇಕಾದರೆ ಅವರ ಮಗನಾದಂತಹ ನೀನು ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತವನ್ನು ಅಂದರೆ ಇಂದಿರಾ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಬೇಕು. ಅದರ ಸಂದೇಶವನ್ನು ನೀಡೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ನಾರದರು ವಿವರವಾಗಿ ತಿಳಿಸ್ತಾರೆ. ತನ್ನ ತಂದೆಗೆ ನರಕ ಪ್ರಾಪ್ತಿಯಾಗಿರುವುದನ್ನು ತಿಳಿದು ಇಂದ್ರಸೇನ ದುಃಖಿತನಾಗ್ತಾನೆ. ಹಾಗೆ ನಾರದರ ಮಾತನ್ನು ಆಲಿಸಿದಂತಹ ಇಂದ್ರಸೇನ ಮಹರ್ಷಿಗಳನ್ನು ಕುರಿತು, ಹೇ ಮುನಿಶ್ರೇಷ್ಠರೇ, ದಯಮಾಡಿ ಇಂದಿರಾ ಏಕಾದಶಿ ವ್ರತಾಚರಣೆಯ ವಿಧಾನವನ್ನು ವಿಧಿಪೂರ್ವಕವಾಗಿ ಸವಿಸ್ತಾರವಾಗಿ ತಿಳಿಸುವಂತಹ ದಯೆ ತೋರಿ ಅಂತ ನಾರದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅದಕ್ಕೆ ನಾರದರು, ಹೇ ಇಂದ್ರಸೇನ, ಗಮನವಿಟ್ಟು ಕೇಳುವಂಥವನಾಗು. ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯ ದಿವಸ ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಮತ್ತೆ
ಮಧ್ಯಾಹ್ನ ನದಿಯಲ್ಲಿ ಸ್ನಾನವನ್ನು ಮಾಡಿ ನದಿ ತೀರದಲ್ಲಿ ನಿನ್ನ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ನಂತರ ಸಾಯಂಕಾಲದ ಒಳಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ಇದಾದ ನಂತರ ಇಂದಿರಾ ಏಕಾದಶಿಯ ದಿವಸದಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಬಂದು ಭಗವಂತನ ಮುಂದೆ ಅಂದರೆ ಹೃಷಿಕೇಶ ದೇವರನ್ನು ಸ್ಮರಿಸುತ್ತಾ ಆದ್ಯ ಸ್ಥಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಇಂದಿರಾ ಏಕಾದಶಿ ವ್ರತೆ ಅಂತ ಹೇಳ್ತಾ ತಾನು ಇಂದಿರಾ ಏಕಾದಶಿ ವ್ರತವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಬೇಕು. ಈ ದಿವಸ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸುತ್ತಾ ಈ ದಿವಸ ರಾತ್ರಿ ಭಗವಂತನ ಕೀರ್ತನೆಗಳನ್ನು ಹಾಡುತ್ತಾ ಜಾಗರಣೆಯನ್ನು ಮಾಡಬೇಕು. ಮಾರನೇ ದಿವಸ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ದೀಪವನ್ನು ಬೆಳಗಿ ನೈವೇದ್ಯವನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ಗೋಪೂಜೆಯನ್ನು ಮಾಡಿ ಪಾರಣೆಗೆಂದು ತಯಾರಿಸಿದಂತಹ ಭೋಜನವನ್ನು ನೈವೇದ್ಯ ಮಾಡಿ ತಿನ್ನಲು ಕೊಡತಕ್ಕದ್ದು. ನಂತರ ಬ್ರಾಹ್ಮಣರನ್ನು ಆಹ್ವಾನಿಸಿ ಭೋಜನವನ್ನು ಮಾಡಿಸಿ ಯಥಾನುಶಕ್ತಿ ದಕ್ಷಿಣೆ ದಾನಾದಿಗಳನ್ನು ನೀಡಿ ಬಂಧು ಮಿತ್ರರೊಂದಿಗೆ ದ್ವಾದಶಿ ತಿಥಿಯನ್ನು ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆಯನ್ನು ಮಾಡಬೇಕು. ಹೀಗೆ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಭಗವಂತನ ಅಪಾರವಾದಂತಹ ಅನುಗ್ರಹದಿಂದ ಪರಲೋಕದಲ್ಲಿರುವಂತಹ ಪಿತೃಗಳಿಗೆ ಮುಕ್ತಿಯುಂಟಾಗುತ್ತದೆ. ಇದರಿಂದ ದೇವರ ಕೃಪೆಯೊಂದಿಗೆ ಪಿತೃಗಳ ಆಶೀರ್ವಾದವೂ ಸಹ ನಿನಗೆ ದೊರೆಯುತ್ತೆ ಅಂತ ಹೇಳಿ ಅವನನ್ನು ಆಶೀರ್ವದಿಸಿ ನಾರದರು ಹೊರಟು ಹೋದರು. ನಾರದರು ತಿಳಿಸಿದಂತೆ ಇಂದ್ರಸೇನ ಮಹಾರಾಜ ಬಂಧು ಮಿತ್ರರೊಂದಿಗೆ ಶ್ರದ್ಧಾಭಕ್ತಿಯಿಂದ ವಿಧಿವಿಧಾನಗಳ ಅನುಸಾರವಾಗಿ ಉಪವಾಸದಿಂದ ಇದ್ದು ಜಾಗರಣೆಯೊಂದಿಗೆ ಇಂದಿರಾ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ. ಇದರಿಂದ ಅವನ ಪಿತೃಗಳಿಗೆ ಮುಕ್ತಿ ದೊರೆಯುತ್ತದೆ. ಮಹಾರಾಜ ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಪರದಲ್ಲಿ ಭಗವಂತನ ಕೃಪೆಯಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಆದ್ದರಿಂದ ಯುಧಿಷ್ಠಿರ, ಯಾರು ಈ ಇಂದಿರಾ ಏಕಾದಶಿಯನ್ನು ಉಪವಾಸದಿಂದ ಇದ್ದು ಏಕಾದಶಿ ವ್ರತವನ್ನು ಆಚರಿಸ್ತಾರೋ ಅಂತಹ ವ್ಯಕ್ತಿಗಳ ಪಾಪನಾಶವಾಗಿ ಅವರುಗಳ ಪಿತೃಗಳಿಗೆ ಮುಕ್ತಿಯುಂಟಾಗುತ್ತೆ. ಹಾಗೂ ಯಾರು ಈ ಇಂದಿರಾ ಏಕಾದಶಿಯ ಕಥಾ ಶ್ರವಣವನ್ನು ಮಾಡುತ್ತಾರೋ ಅಂತಹವರಿಗೆ ಅನಂತ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಇಂದಿರಾ ಏಕಾದಶಿಯ ವ್ರತದ ಉಪದೇಶವನ್ನು ಮಾಡ್ತಾನೆ. ಒಟ್ಟಾರೆಯಾಗಿ ಹೇಳೋದಾದರೆ, ಯಾರೇ ಒಬ್ಬ ವ್ಯಕ್ತಿ ಏನಾದರೂ ಒಂದು ಪ್ರತಿಜ್ಞೆಯನ್ನು ಮಾಡಿದರೆ ಅದನ್ನು ದೈಹಿಕವಾಗಿ ಮಾನಸಿಕವಾಗಿ ಆತ್ಮಪೂರ್ತಿಯಾಗಿ ಪೂರೈಸಬೇಕು. ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮನಸಾರೆಯಾಗಿ ಮಾಡಬೇಕು. ಯಾವುದೇ ಸಮಯದಲ್ಲೂ ಪ್ರತಿಜ್ಞೆಯನ್ನು ಮುರಿಯಬಾರದು ಅನ್ನೋದು ಈ ಒಂದು ವ್ರತಕಥೆಯ ಉಪದೇಶವಾಗಿದೆ. ಸೆಪ್ಟೆಂಬರ್ 16ನೇ ತಾರೀಕಿನ ಮಂಗಳವಾರದ ದಿವಸ ದಶಮಿ ಒಪ್ಪೊತ್ತು. ಸೆಪ್ಟೆಂಬರ್ 17 ಬುಧವಾರ ಏಕಾದಶಿ ಸಂಪೂರ್ಣ ಉಪವಾಸ. ಹಾಗೆ ಸೆಪ್ಟೆಂಬರ್ 18 ದ್ವಾದಶಿ ಪಾರಣೆ. ದ್ವಾದಶಿ ಪಾರಣೆಯ ಸಮಯ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ ಬೆಳಗ್ಗೆ 8 ಗಂಟೆ 30 ನಿಮಿಷದವರೆಗೆ. ಪಿತೃಪಕ್ಷದಲ್ಲಿ ನಾವು ಮಾಡುವಂತಹ ಆಚರಣೆಗಳು ಪದ್ಧತಿಗಳು ಎಲ್ಲವೂ ಸಹ ಕುಟುಂಬಕ್ಕೆ ಒಳ್ಳೆಯದನ್ನು ಉಂಟು ಮಾಡುತ್ತೆ, ಪಿತೃಗಳಿಗೆ ಮುಕ್ತಿಯನ್ನು ತಂದುಕೊಡುತ್ತೆ. ಈ ದಿವಸ ಋಷಿಕೇಶ ನಾಮದ ಭಗವಂತನನ್ನು ಆರಾಧಿಸಬೇಕು. ಪ್ರತಿ ಏಕಾದಶಿಯಂತೆ ಈ ಏಕಾದಶಿಯಲ್ಲೂ ಸಹ ಲಕ್ಷ್ಮೀನಾರಾಯಣರನ್ನು ಒಟ್ಟಾರೆಯಾಗಿ ಪೂಜಿಸಬೇಕು. ಈ ದಿವಸ ಆದಷ್ಟು ಸಾಧ್ಯವಾದಷ್ಟು ಉಪವಾಸದಿಂದ ಇದ್ದು ಭಗವಂತನನ್ನು ಆರಾಧಿಸಿ. ಈ ದಿನ ಭಗವಂತನಿಗೆ ಒಂದು ದಳವಾದರೂ ತುಳಸಿಯನ್ನು ಅರ್ಪಿಸಬೇಕು. ಸಾಧ್ಯವಾದರೆ ಯಾವುದಾದರೂ ವಿಷ್ಣುವಿನ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ತುಳಸಿಯನ್ನು ತೆಗೆದುಕೊಂಡು ಹೋಗಿ ಭಗವಂತನ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ. ಅವಕಾಶವಿದ್ದರೆ 9, 11, 18 ಹೀಗೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಗಳನ್ನು ಮಾಡಿ ಸ್ವಲ್ಪ ಹೊತ್ತಾದರೂ ಅಲ್ಲಿಯೇ ಕೂತು ಭಗವಂತನ ಧ್ಯಾನವನ್ನು ಮಾಡಿದರೆ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿವಸ ವಿಷ್ಣು ಸಹಸ್ರನಾಮ, ಶ್ರೀಹರಿ ಸ್ತೋತ್ರ, ದಶಾವತಾರ ಸ್ತೋತ್ರ, ನಾರಾಯಣ ಕವಚ, ಭಗವದ್ಗೀತೆ, ಭಾಗವತ ಹೀಗೆ ನಿಮಗೆ ಬರುವಂತಹ ಯಾವುದೇ ವಿಷ್ಣುವಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ಪಠಿಸಬಹುದು. ಯಾವ ಶ್ಲೋಕಗಳು ನಮಗೆ ಬರೋದಿಲ್ಲ ಅನ್ನೋಂಥವ್ರು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಬೀಜ ಮಂತ್ರಗಳನ್ನು ದಿನಪೂರ್ತಿಯಾಗಿ ಎಷ್ಟು ಬಾರಿ ಬೇಕಾದರೂ ನೀವು ಇದನ್ನು ಪಠಿಸಬಹುದು. ಇವತ್ತಿನ ಈ ಒಂದು ಇಂದಿರಾ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.